ಈ ಹಿಂದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಸದ ಲಾರಿಯಲ್ಲಿ ಮಹಿಳೆಯ ಶವವೊಂದು ಸಿಕ್ಕಿತ್ತು. ಅದು ಜೋರು ಮಟ್ಟದಲ್ಲಿ ಸದ್ದು ಮತ್ತು ಸುದ್ದಿ ಕೂಡ ಮಾಡಿತ್ತು. ಈಗ ಆಟೋದಲ್ಲಿ ಮಹಿಳೆಯ ಶವವೊಂದು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. 35 ವರ್ಷದ ಸಲ್ಮಾ ಎಂಬ ಮಹಿಳೆಯ ಮೃತದೇಹ ಇದು ಅಂತ ಹೇಳಿ ಗುರುತಿಸಲಾಗಿದೆ. ಗಂಡ ಸತ್ತ ಬಳಿಕ ಸುಬ್ರಹ್ಮಣಿ ಎಂಬಾತನ ಜೊತೆಗೆ ಸಲುಗೆ ಬೆಳೆದಿತ್ತಂತೆ. ನಿನ್ನೆ ರಾತ್ರಿ ಇಬ್ಬರ ಜೊತೆಗೆ ಗಲಾಟೆಯಾಗಿ ಸಲ್ಮಾ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾರೆ. ಶವವನ್ನ ಬಟ್ಟೆಯಲ್ಲಿ ಸುತ್ತಿ ಕೆಟ್ಟು ನಿಂತಿದ್ದ ಆಟೋದಲ್ಲಿಟ್ಟು ಪರಾರಿ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹವನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಒಂದು ಕಡೆ ಸಲ್ಮಾ ಫೋಟೋ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಆಕೆಯ ಮೃತದೇಹವನ್ನ ಕೆಟ್ಟು ನಿಂತ ಆಟೋದಲ್ಲಿ ಹೇಗಿಟ್ಟು ಪರಾರಿಯಾಗಿದ್ರು ಅನ್ನೋದರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೇ ಆಟೋದಲ್ಲಿಯೇ ಮಹಿಳೆಯ ಶವವನ್ನ ಬಟ್ಟೆಯಲ್ಲಿ ಸುತ್ತಿಟ್ಟು ಹೋಗಿದ್ರು. ಸ್ಥಳೀಯರು ನೋಡಿ ಒಂದು ಕ್ಷಣ ಆತಂಕಕ್ಕೊಳಗಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಪೊಲೀಸರು ಬಂದು ಎಲ್ಲ ಚೆಕ್ ಮಾಡಿದಾಗ ಈಕೆ ಸಲ್ಮಾ ಅನ್ನೋದು ಗೊತ್ತಾಗಿತ್ತು. ಈಕೆಯ ಗಂಡ ಕೆಲ ದಿನಗಳ ಹಿಂದೆ ತೀರ್ಕೊಂಡಿದ್ದ ಅನ್ನೋದು ಗೊತ್ತಾಗಿತ್ತು. ಅದಾದಮೇಲೆ ಈಕೆಗೆ ಬೇರೆಯವರ ಜೊತೆಗೆ ಸಲುಗೆ ಮತ್ತು ಸಂಪರ್ಕ ಬೆಳೆದಿತ್ತು ಅನ್ನೋದು ಗೊತ್ತಾಗಿತ್ತು. ಆತನೇ ಈಕೆಯನ್ನ ಹತ್ಯೆಗೈದು ಬಟ್ಟೆಯಲ್ಲಿ ಸುತ್ತಿ ಆಟೋದಲ್ಲಿ ಇಟ್ಟೋಗಿದ್ದಾನೆ ಅನ್ನೋದು ಪೊಲೀಸರ ತನಿಖೆ ಮೂಲಕ ಗೊತ್ತಾಗಿದೆ. ಒಂದು 5:30ಕ್ಕೆ ಠಾಣೆಗೆ ಮಾಹಿತಿ ಬಂದಿತ್ತು. ಒಬ್ಬರು ಮಹಿಳೆದು ಶವ ಆಟೋದಲ್ಲಿ ಇದೆ ಅಂದ್ಕೊಂಡು ಹೋಗಿ ಎಲ್ಲ ವಿಚಾರಣೆ ಎಲ್ಲ ಮಾಡಿ ನೋಡಿದಾಗ ಅವರ ಹೆಸರು ಲೋಕಲ್ ಒಬ್ಬರು ಮುಸ್ಲಿಂ ಮಹಿಳೆ ಅಂತ ಗೊತ್ತಾಯಿತು. ನೋಡಿದಾಗ ಅವರು ತೀರ್ ಹೋಗಿದ್ರು. ಅದಕ್ಕೆ ಒಂದು ಕೊಲೆ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಗೆ ಎಲ್ಲಿ ಏನು ಇನ್ಸಿಡೆಂಟ್ ನಡೀತು ಅಂತ ತನಿಖೆ ಆಗಬೇಕಾಗಿರೋದು ಇನ್ನು ಬಾಕಿ ಇದೆ. ಯಾರು ಯಾವ ವಿಚಾರಕ್ಕೆ ಜಗಳ ಆಗಿ ಈ ಥರ ಆಗಿದೆ ಅಂತ ಇನ್ನೂ ಕಂಡು ಬಂದಿಲ್ಲ. ಲೇಡಿದು ಐಡೆಂಟಿಫಿಕೇಷನ್ ಮಾತ್ರ ಆಗಿದೆ. ಅವರು ವಿಡೋ ಇದ್ದಾರೆ ಮತ್ತು ಅವ್ರಿಗೆ 4 ಜನ ಮಕ್ಕಳಿದ್ದಾರೆ. ಮನೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ತಿಳಿದು ಬಂದಿದೆ. ಇದೆ ತಿಲಕ್ ನಗರದವ್ರೇನೆ ಮನೆ ಕೆಲಸ ಮಾಡ್ತಾಯಿದ್ರು ಅಂತ ತಿಳಿದು ಬಂದಿದೆ. ಒಂದು 6-7 ತಿಂಗಳ ಹಿಂದೆ ಅವರು ಗಂಡ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಆಟೋದಲ್ಲಿ ಹಿಂದೆ ಇಟ್ಟಿದ್ದು ನೋಡಿದ್ರೆ ಅದು ಘಟನೆ ಬೇರೆ ಕಡೆ ನಡೆದಿದೆ. ತಂದು ಅಲ್ಲಿ ಇಟ್ಟಿದ್ರ ಬಗ್ಗೆ ಖಚಿತವಾಗಿ ಗೊತ್ತಾಗಿದೆ. ಈಗ PM ರಿಪೋರ್ಟ್ ಬಂದ ಮೇಲೆ ಎಲ್ಲಿ ಇಂಜುರೀಸ್, ಕಾಸ್ ಆಫ್ ಡೆತ್ ಏನು ಅಂತ ಗೊತ್ತಾಗುತ್ತೆ. ಮತ್ತು ತನಿಖೆಯಿಂದ ವಾಟ್ ವಾಸ್ ದ ಮೋಟಿವ್ ಅಂತ ಗೊತ್ತಾಗಬೇಕು.